ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ರೀಡಿಂಗ್ ಏನಂದರೆ, ನೀವು ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಅಂದ್ಕೊಳ್ಳಿ. ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೋ ಮಾಡ್ತಾ ಇಲ್ವೋ ಆ ವಿಚಾರನ ತಿಳ್ಕೊಳ್ಳೋಣ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ. ಯಾರಿಗೆ ಎಷ್ಟು ಉಪಯೋಗ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ. ಚಾನೆಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಮನಸ್ಸಲ್ಲಿ ಯಾರನ್ನ ಪ್ರೀತಿಸ್ತಾರೋ ಆ ವ್ಯಕ್ತಿನ ನೆನೆಸ್ಕೊಳ್ಳಿ. ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಇಲ್ಲ ನೋಡ್ತಾ ಇರೋ ಯೂನಿವರ್ಸ್, ನೋಡ್ತಾ ಇರೋವಂಥ ನನ್ನ ವ್ಯೂವರ್ಸು, ನೋಡ್ತಾ ಇರೋವಂಥ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಯಾರು ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ದಾರೋ ಆ ವ್ಯಕ್ತಿನೂ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರ, ಮ್ಯೂಚುವಲ್ ಲವ್ ಮಾಡ್ತಾಯಿದ್ದಾರ, ಪರಸ್ಪರ ಪ್ರೀತಿ ಮಾಡ್ತಾಯಿದ್ರ, ಇಬ್ಬರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾಯಿದ್ರ, ಅಥವಾ ಒನ್ ಸೈಡ್ ಲವ್ವ. ಸೊ ಇದು ವಿಚಾರನ ಹೇಳಿ. ಅವರು ಇಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾಯಿದ್ದಾರ, ಇಲ್ಲ ಒನ್ ಸೈಡ್ ಲವ್ವ ವಿಚಾರನ ಹೇಳಿ. ಇಬ್ಬರು ಪ್ರೀತಿ ಮಾಡ್ತಾಯಿದ್ದಾರ ಅಥವಾ ಒನ್ ಸೈಡ್ ಲವ್ವ. ಸೊ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದಾರ. ಯಾರು ಅವರು ನೋಡ್ತಾ ಇರೋ ವ್ಯಕ್ತಿ ಇದ್ದಾರೋ, ಯಾರಿಗೋಸ್ಕರ ರೀಡಿಂಗ್ ನೋಡ್ತಾ ಇದ್ದಾರೋ ಆ ವ್ಯಕ್ತಿ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದಾರ, ಆ ವ್ಯಕ್ತಿ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದಾರ. ಪ್ರೀತಿ ಮಾಡ್ತಾ ಇದ್ದಾರಂದ್ರೆ, ಬಟ್ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ, ಪ್ರೀತಿ ಇದೆ, ಬಟ್ ಅವರು ಆ್ಯಕ್ಷನ್ ತಗೊಬೇಕು ಅಂದ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಅವ್ರು ನಿಮ್ಮ ಪ್ರೀತಿ ಮಾಡ್ತಾ ಇದ್ದಾರೆ, ಬಟ್ ನಿಮಗೂ ಅವ್ರಿಗೂ ಸ್ವಲ್ಪ ತುಂಬ ಗೊಂದಲಗಳೈತೆ. ಸೊ ಅದು ಇಲ್ಲಿ ತೋರಿಸ್ತದೆ. ಅವ್ರು ಇಲ್ಲಿ ನೋಡಿ ಒಂದು ಕತ್ತಿ ತೊಗೊಂಡು ನಿಂತ್ಕೊಂಡಿದ್ದಾರೆ, ಆ್ಯಕ್ಷನ್ ತೊಗೊಬೇಕಂತ ನಿಂತ್ಕೊಂಡಿದ್ದಾರೆ. ಸೊ ಪ್ರೀತಿ ಮಾಡ್ತಾಯಿದ್ರೆ ಪೇಜ್ ಆಫ್ ಪೆಂಟಿಕಲ್ಸ್. ಅವರು ನಿಮಗೆ ಒಂದು ಗಿಫ್ಟ್ ಅಥವಾ ಏನಾದರೂ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದಾರೆ, ಬಟ್ ಆದರೆ ಅದು ಸ್ಟಾರ್ಟಿಂಗ್ ಲೆವೆಲಲ್ಲಿ ಸಣ್ಣದಾಗಿ ಪೇಜ್ ಆಫ್ ಪೆಂಟಿಕಲ್ಸ್ ಇದೆಯಲ್ಲ, ಅವ್ರು ನಿಮಗೆ ಸಹಾಯ ಮಾಡೋಣ ಅಥವಾ ಏನಾದರೂ ಗಿಫ್ಟ್ ಕೊಡೋಣ, ಈ ಪ್ರೀತಿನ ಇನ್ನೂ ಮುಂದಕ್ಕೆ ತಗೊಂಡೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಆ ಪೆಂಟಿಕಲ್ನ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ, ಬಟ್ ಆದರೆ ಇನ್ನೂ ಸ್ಟೆಪ್ ತಗೊತಲ್ಲ. ಸೊ ಅವರು ಯಾವುದೇ ಥರದ ನಿರ್ಧಾರಗಳನ್ನ ಇನ್ನೂ ತಗೊತಲ್ಲ. ಸೊ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನೋಡಿ, ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿದೆ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ ಮತ್ತು ಯಾವಾಗಲೂ ನೆನಪು ಮಾಡ್ಕೊತಿದ್ದಾರೆ. ಇಲ್ಲಿ ಕಣ್ಣು ಮುಚ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಸೊ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾಯಿದ್ದಾರೆ. ಪ್ರೀತಿ, ಸೊ ಮಿಸ್ ಮಾಡ್ಕೊತಿದ್ದಾರೆ ಅಂದರೆ ಪ್ರೀತಿ ಇದ್ದಂಗೆ ಅಲ್ವಾ. ಸೊ ಪ್ರೀತಿ ಮಾಡ್ತಾಯಿದ್ದಾರೆ. ಅವ್ರು ನಿಮ್ಗೆ ಪ್ರೀತಿನ ಹೇಳ್ತಾರಂದರೆ ಖಂಡಿತ ಅವರು ನಿಮಗೆ ಪ್ರೀತಿ ಹೇಳ್ಬೇಕಂತ ನೋಡಿ, ಇಲ್ಲಿ ಕುದುರೆನ ಏರಿ ಒಂದು ವಾಂಡ್ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ. ಕುದುರೆ ಆಲ್ರೆಡಿ ರನ್ನಿಂಗ್ ಸ್ಟೇಜಲ್ಲಿ ಐತೆ. ಸೊ ಖಂಡಿತವಾಗಿ ಅವ್ರು ನಿಮಗೆ ಅವ್ರ ಪ್ರೀತಿನ ಹೇಳ್ಬೇಕು ಅಂದ್ಕೊಂಡಿದ್ದಾರೆ, ಬಟ್ ಆದರೆ ಯಾಕೋ ಹೇಳ್ತಾ ಇಲ್ಲ. ಬರ್ತಾ ಇದ್ದಾರೆ ಮತ್ತು ವಾಪಸ್ಸು ಅವ್ರು ಏನೋ ಅಲ್ಲೇ ಸೈಲೆಂಟಾಗಿ ಏನೋ, ಬಟ್ ರನ್ನಿಂಗಲ್ಲಿ ಇದ್ದಾರೆ. ಅವರು ನಿಮಗೆ ಅವ್ರ ಪ್ರೀತಿನ ಹೇಳ್ಬೇಕು ಅಂದ್ಕೊಂಡಿದ್ದಾರೆ, ಬಟ್ ಆದರೆ ಅವ್ರು ಬರ್ತಾರೆ, ಆದರೆ ಹೇಳ್ತಾರ. ನೋಡಿ, ಅವ್ರಿಗೂ ಇಲ್ಲಿ ಒಂದು ಲ್ಯಾಂಪ್ ಇಟ್ಕೊಂಡು ಅವರು ಇಲ್ಲಿ ಕೆಳಗಡೆ ಮಾತ್ರ ನೋಡ್ತಾ ಇದ್ದಾರೆ. ಸೊ ಆರ್ಮಿಟ್ ಕಾರ್ಡ್ ಏನು ಹೇಳ್ತಾರೆ, ಅವರು ಒಂಟಿಯಾಗಿದ್ದಾರೆ, ಬಟ್ ಅವರು ಸೆಲ್ಫ್ ಲವಲ್ಲಿದ್ದಾರೆ. ಅವ್ರು ಈಗ ಪ್ರೀತಿ ಮಾಡ್ಕೊತಾ ಇದ್ದಾರೆ. ಸೊ ಅವ್ರು ಇಲ್ಲಿ ಮಾತ್ರ ಈಗ ನೋಡ್ತಾ ಇದ್ದಾರೆ, ಬಟ್ ಅವ್ರಿಗೇನೋ ಒಂದು ಕಾರಣ ಇರುತ್ತೆ, ಪರ್ಸ್ನಲ್ ರೀಸನ್ಸು ಅಥವಾ ಏನೋ ಒಂದು ಸಮಸ್ಯೆಗಳು ಏನೋ ಒಂದು ಇದೆ. ಸೊ ಹಂಗಾಗಿ ಅವ್ರ ಪ್ರೀತಿನ ಅದು ನಿಮಗೆ ಹೇಳ್ತಾ ಇಲ್ಲ. ಸೊ ಏಸ್ ಆಫ್ ವಾಂಡ್ಸ್. ಸೊ ಇಲ್ಲಿ ಒಂದು ನೋಡಿ, ಇಲ್ಲಿ ಒಬ್ರು ಕೈಯಲ್ಲಿ ಇಟ್ಕೊಂಡಿದ್ದಾರೆ.
ಇದು ಹುಡುಗ ಅಥವಾ ಹುಡುಗಿ ಇಬ್ರಿಗೂ ಅನ್ವಯ ಆಗುತ್ತೆ. ಸೊ ಹುಡುಗಿ ಆದರೆ ಹುಡುಗನ ನೋಡಿ, ಹುಡುಗ ಆದರೆ ಹುಡುಗಿಗೆ ನೋಡಿ. ಸೊ ಇದು ಜನರಲ್ ರೀಡಿಂಗ್ ಮಾತ್ರ ಅಷ್ಟೇ. ಯಾರಿಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟು ಮಾತ್ರ ತೊಗೊಳ್ಳಿ. ಇದನ್ನ ಸೀರಿಯಸ್ ಆಗಿ ಏನು ತಗೊಳಕ್ಕೂ ಹೋಗ್ಬೇಡಿ. ನಡೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಎಷ್ಟು ನಿಮ್ಮ ಲೈಫಲ್ಲಿ ನಡೆಯುತ್ತೋ ಅದನ್ನು ಮಾತ್ರ ತಗೊಳ್ಳಿ. ರೆಸೊನೇಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಇಲ್ಲ ಅಷ್ಟೆ. ಸೊ ಏಸ್ ಆಫ್ ವಾಂಡ್ಸ್. ಸೊ ಅವ್ರಿಗೆ ನೋಡಿ ಇಲ್ಲಿ ಎಲ್ಲ ಮೊಳಕೆ ಎಲ್ಲ ಚಿಗುರ್ತಾ ಇದೆ. ಸೊ ಅವ್ರ ಪ್ರೀತಿನೂ ಹಾಗೆ ನಿಮ್ಮ ಮೇಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ, ಇಂಟೆನ್ಷನ್ ಬರ್ತಾಯಿದೆ. ಸೊ ಅವರು ಕೈಯಲ್ಲಿ ವಾಂಡ್ಸ್ ಇಟ್ಕೊಂಡು ಇದ್ದಾರೆ. ಸೊ ಅವ್ರ ಪ್ರೀತಿನ ಅವರು ನಿಮಗೆ ಹೇಳ್ಬೇಕು, ಮತ್ತು ಅವ್ರಿಗೆ ಫೀಲಿಂಗ್ಸು ದಿನೇ ದಿನೇ ಜಾಸ್ತಿನೂ ಆಗ್ತದೆ. ಸೊ ಅವ್ರ ಫೀಲಿಂಗ್ಸ್ನ ನಿಮಗೆ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರೊಂದು ಹೈ ಲೆವೆಲ್ ಪೊಸಿಷನಲ್ಲಿ ಇರ್ತಾರೆ. ಕಿಂಗ್ ಅನ್ನೋದು ಏನು ರಿಪ್ರೆಸೆಂಟ್? ರಾಜ. ಇಲ್ಲಿ ಹುಡುಗ ನೋಡ್ತಾಯಿದ್ರೆ ರಾಜ ಅಂತ ತಗೊಂಡೆ, ಅಥವಾ ಹುಡುಗಿ ನೋಡ್ತಾಯಿದ್ರೆ ರಾಣಿ ಅಂತ ತಗೊಂಡೆ. ಮೋಸ್ಟ್ಲಿ ಜಾಸ್ತಿ ಹುಡುಗರೇ ನೋಡ್ತಾ ಇರ್ತಾರೆ, ಅದಕ್ಕೆ ಕಿಂಗ್ ಅಂತ ಬಂದಿರೋದು ಈಗ. ಸೊ ಹುಡುಗ ಆದರೆ ಹುಡುಗಿಗೆ ಅಂತ ತಗೊಂಡೆ, ಹುಡುಗಿ ಆದರೆ ಹುಡುಗ ಅಂತ ತಗೊಂಡೆ. ಸೊ ಇಲ್ಲಿ ಕಿಂಗ್ ಬಂದಿರೋದ್ರಿಂದ ಇದಿಬ್ರಿಗೂ ಅನ್ವಯ ಆಗುತ್ತೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದರೆ ಅಥವಾ ಕ್ವೀನ್ ಆಫ್ ವಾಂಡ್ಸ್ ಬರ್ಬೋದಾಯಿತು. ಸೊ ಅದಕ್ಕೆ ಜಾಸ್ತಿ ಹುಡುಗಿರು ನೋಡ್ತಾ ಇರ್ಬೋದು, ಅದಕ್ಕೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಅವರೊಂದು ಹೈ ಲೆವೆಲ್ ಪೊಸಿಷನಲ್ಲಿ ಇರ್ತಾರೆ. ಅದು ಯಾವುದೇ ಅಂತ ವಿಚಾರ ಆಗಿರ್ಬೋದು, ಅವ್ರ ಟ್ಯಾಲೆಂಟ್ಸ್ ಇರ್ಬೋದು, ಅಥವಾ ಅವ್ರ ಸ್ಕಿಲ್ಸ್ ಇರ್ಬೋದು, ಅವ್ರು ಮಾಡೋಂಥ ಕೆಲಸ ಇರ್ಬೋದು, ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಯಾವುದೋ ಒಂದರಲ್ಲಿ ಹೈ ಪೊಸಿಷನಲ್ಲಿ ಅವ್ರು ಇದ್ದಾರೆ. ದುಡ್ಡು ಕಾಸೆಲ್ಲ ಅವ್ರಿಗೆ ತುಂಬ ಜಾಸ್ತಿನೇ ಇರುತ್ತೆ, ಆಸ್ತಿ ಪಾಸ್ತಿ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಆದರೆ ಅವ್ರು ರಾಜನವ್ರು ಯಾವತ್ತಾದ್ರೂ ತೋರಿಸ್ಕೊತಾರ? ಇಲ್ಲ. ಬಟ್ ಒಂದು ಕಡೆ ಇದ್ದು ಅವರೆಲ್ಲವನ್ನು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಹಂಗೆ ನೀವು ಪ್ರೀತಿಸ್ತಾರಂಥ ವ್ಯಕ್ತಿನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಪೇಜ್ ಆಫ್ ವಾಂಡ್ಸ್, ಅವರು ಒಂದು ವಾಂಡ್ ಇಟ್ಕೊಂಡು ಇಲ್ಲಿ ಈ ಕಡೆ ನೋಡ್ತಾ ಇದ್ದಾರೆ. ಸೊ ಅವ್ರ ಪ್ರೀತಿನ ನಿಮ್ಮ ಕಡೆ ನೋಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕೂಡ ಅಷ್ಟೇ ಚಿಗುರಿದೆ ವಾಂಡೆಲ್ಲ. ಸೊ ಅವ್ರ ಪ್ರೀತಿನ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಹೇಳ್ಬೇಕು, ಇವಾಗನಿಂದನೇ ಆ ಪ್ರೀತಿನ ಬೆಳೆಸ್ಬೇಕು ಸ್ಟಾರ್ಟಿಂಗೇ. ಸೊ ಅದಕ್ಕೋಸ್ಕರ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಗೊತ್ತಿಲ್ಲ. ಇಲ್ಲಿ 3 ಕಪ್ ಇದೆ. ನೀವೇನಾದರೂ ಅವ್ರಿಗೆ ಪ್ರಪೋಸ್ ಮಾಡಿರ್ಬೋದು, ಮೋಸ್ಟ್ಲಿ ಒಂದು 3 ಟೈಮ್ಸು. ಅವ್ರು ಯಾವುದೋ ಒಂದು ಕಾರಣಗಳಿಂದ ನಿಮ್ಗೆ ಹೇಳ್ದಿರ ಇದ್ದಾರೆ. ಬಟ್ ಆದರೆ ಇಲ್ಲಿ ನೋಡಿ, ಇಲ್ಲಿ 2 ಆಫ್ ಕಪ್ಸ್ ಇದೆ. ಇನ್ನೂ ಅವರು ಹಿಂದ್ಗಡೆ ಮಾತ್ರ ನೋಡ್ತಾನೆ ಇಲ್ಲ, ಮುಂದ್ಗಡೆ ಕೊಟ್ಟಿದ್ದು ಪ್ರೀತಿ ಇಲ್ಲ. ಬಟ್ ನೋಡಿ, ಈ ಕಪ್ಸ್ ಎಲ್ಲ ಬಿದ್ದೋಗಿದೆ. ಅವ್ರು ನಿಮ್ಗೆ ತುಂಬ ಮಿಸ್ ಮಾಡ್ಕೊತ ಇದ್ದೀರ. ಯಾಕೋ ಹೇಳ್ತಾಯಿಲ್ಲ, ಯಾವುದೋ ಕಾರಣಗಳಿಂದ ಅವ್ರು ಹೇಳ್ತಾಯಿಲ್ಲ. ಸೊ ಇಲ್ಲಿ ತಲೆ ತುಂಬ ಬಗ್ಸ್ಬಿಟ್ಟಿದೆ. ಅವ್ರ ಪ್ರೀತಿನ ಅವ್ರು ಹೇಳ್ತಾಯಿಲ್ಲ, ಏನೋ ನೋವಿನಲ್ಲಿರ್ತಾರೆ ಪಾಪ. ಇಲ್ಲಿ 5 ಆಫ್ ವಾಂಡ್ಸ್. ಸೊ ಅವ್ರ ಸುತ್ತಮುತ್ತ ತುಂಬ ಜಗಳ ಆಗ್ತಾ ಇರ್ಬೋದು, ಅಥವಾ ಫ್ಯಾಮ್ಲಿಯಲ್ಲಿ ಗಲಾಟೆಗಳಾಗ್ತಾ ಇರ್ಬೋದು, ಅಥವಾ ಅವ್ರ ಸೊಸೈಟಿಯಲ್ಲಿ ಗಲಾಟೆ ಆಗ್ತಾರೋ, ಅಥವಾ ಅವ್ರ ಭಾವನೆಗಳಲ್ಲಿ ತುಂಬ ಗಲಾಟೆನ ಆಗ್ತಾ ಇರ್ಬೋದು, ಅಥವಾ ಅವ್ರಿಗೇನೋ ಪರ್ಸ್ನಲ್ ತೊಂದರೆಗಳಿರ್ಬೋದು, ಏನೋ ಒಂದು ಇದೆ. ಸೊ ಹಂಗಾಗಿ ಯಾವಾಗೂ ಜಗಳ ಹೋರಾಟ ತುಂಬ ಮಾಡ್ತಾಯಿದ್ದಾರೆ. ಗೊತ್ತಿಲ್ಲ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನಡೀತದೆಯೋ ಅದನ್ನು ತಗೊಳ್ಳಿ ಅಷ್ಟೆ. ಅವರು ಪರ್ಸ್ನಲ್ ಲೈಫಲ್ಲಿ ಏನು ನಡೀತದೆ, ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಅವ್ರ ಪ್ರೀತಿನ ಹೇಳ್ತಲ್ಲ. ಸೊ ಇಲ್ಲಿ ಪ್ರೀತಿ ಮಾಡ್ತಾಯಿದ್ರೆ ನೋಡಿ, ಇಲ್ಲಿ ಸ್ಟಾರ್ಟಿಂಗೇ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಪ್ರೀತಿ ಮಾಡ್ತಾಯಿದ್ದಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಎಸ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಕಡೆ ಆ್ಯಕ್ಷನ್ ತೊಗೊಬೇಕು ಅಂತ ಇಲ್ಲಿ ಸ್ವಾರ್ಡ್ ಎತ್ಕೊಂಡಿದ್ದಾರೆ. ಸ್ವಾರ್ಡ್ ಅಂದರೆ ಒಂದು ಆ್ಯಕ್ಷನ್ನು. ಈಗ ಒಬ್ಬ ಯುದ್ಧ ಸೈನಿಕಕ್ಕೆ ಹೋಗ್ಬೇಕಂದ್ರೆ ಏನು ಮಾಡ್ತಾನೆ ಯೋಧ? ಹಳೆ ಕಾಲದಲ್ಲಾದ್ರೆ ಖಡ್ಗ ತಗೊಂಡು ಯುದ್ಧ ಮಾಡ್ತಾಯಿದ್ನಲ್ವಾ? ಸೊ ಅದೇ ರೀತಿ ಇದು ಅಷ್ಟೆ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಇದೆ. ಅವ್ರ ಪ್ರೀತಿನ ನಿಮ್ಗೆ ಹೇಳ್ಬೇಕು, ಜಾಸ್ತಿ ಲೇಟ್ ಮಾಡಿದರೆ ಆಗೋದಿಲ್ಲ. ಶುರು ಮಾಡಬೇಕು, ಪ್ರೀತಿನ ಉಳಿಸ್ಕೊಬೇಕು ಅಂತ ಅವರು ಪ್ರೀತಿನ ಆ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಪ್ರಪೋಸ್ ಮಾಡಬೇಕು, ಕೊಡಬೇಕು, ಇವಾಗನಿಂದನೂ ಪ್ರೀತಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡಿ, ಕಿರೀಟ ತಟ್ಕೊಂಡು, ಪೇಟ ಸುತ್ಕೊಂಡು, ಸ್ಟೈಲಾಗಿ ಅದನ್ನ ಇಟ್ಕೊಂಡು ಪ್ರಪೋಸ್ ಮಾಡಬೇಕು ಅಂತ ನಿಮಗೆ ಕಪ್ ಇಟ್ಕೊಂಡು ತುಂಬ ಕಾಯ್ತಾಯಿದ್ದಾರೆ. ಸೊ ಅವ್ರ ಪ್ರೀತಿನ ಅವ್ರು ನಿಮ್ಗೆ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗು. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಇಲ್ಲ ಅಂದರೆ ಪ್ರೀತಿ ಇದೆ, ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಅಷ್ಟೆ.
ಸೊ ಪ್ರೀತಿಸ್ತಾ ಇದ್ದಾರೆ ಅವ್ರು ನಿಮ್ಮನ್ನ ಅಂದರೆ ಪ್ರೀತಿಸ್ತಾ ಇದ್ದಾರೆ, ನೀವು ಅವ್ರನ್ನ ಪ್ರೀತಿಸ್ತಾ ಇದ್ರೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ. ಬಟ್ ಆದರೆ ಎಲ್ಲೂ ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸೊ ಎಕ್ಸ್ಪ್ರೆಸ್ ಮಾಡ್ಬೋದು, ಅವ್ರ ಮನಸ್ಸನ್ನ ತುಂಬ ಇಟ್ಕೊಂಡಿದ್ದಾರೆ. ಸೊ ಯಾವಾಗ ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ತಾರಂತ ಗೊತ್ತಿಲ್ಲ. ನಿಮ್ಮಿಬ್ಬರ ಲವ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ. ಸೊ ಇಬ್ಬರಿಗೂ ಇಷ್ಟ ಇದೆ, ಬಟ್ ಅವರು ಹೇಳ್ತಾ ಇಲ್ಲ. ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗನ್ನು ನೋಡ್ತಾ ಇದ್ದೀರ. ಸೊ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ. ಸೊ ಇದು ಇವತ್ತಿನ ರೀಡಿಂಗು. ಈ ವಿಡಿಯೋ ಎಲ್ಲ ಯಾರಿಗೂ ಇಷ್ಟ ಆಯಿತೋ ಅವರು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನದಾಗಿ ಟ್ಯಾರೋಟ್ ರೀಡಿಂಗ್ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಚಾನೆಲ್ನ ಸಪೋರ್ಟ್ ಮಾಡಿ. ಹೆಚ್ಚಿನ ವೀಡಿಯೋಗಳಿಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಇವತ್ತಿನ ರೀಡಿಂಗು. ಈ ರೀಡಿಂಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮುಂದಿನ ರೀಡಿಂಗಾಗಿ ನನ್ನ ಚಾನಲನ್ನು ನೋಡಿ. ಸೊ ಈ ರೀಡಿಂಗು ಯಾರಿಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ. ಸೊ ಇದು ಇವತ್ತಿನ ರೀಡಿಂಗ್. ಇಲ್ಲಿಗೆ ಈ ಟ್ಯಾರೋಟ್ ರೀಡಿಂಗ್ನ ಎಂಡ್ ಮಾಡ್ತಾಯಿದ್ದೀನಿ.